ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಡೈಲಿ ವ್ಲಾಗ್. ಆ್ಯಕ್ಚುಲಿ ನಮ್ಮ ನ್ಯೂ ಇಯರ್ ಹೆಂಗೆ ಹೋಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರೂ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನ್ಯೂ ಇಯರ್ ದಿನ ಯಾರೂ ಇರಲಿಲ್ಲ ನಮ್ಮ ಮನೇಲಿ, ನಾನು ಕಿಶೋರ್ ಅವರಿಬ್ಬರೇ. ಸೊ ನಾನು ವೆಜಿಟೇಬಲ್ ಬಿರಿಯಾನಿ ಮಾಡಿ ಕ್ಯಾರೆಟ್ ಹಲ್ವ ಕೂಡ ಮಾಡಿದ್ದೆ, ದೇವ್ರಿಗಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ. ಸೊ ನಾವು ಅಡುಗೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಪೂಜೆ ಗೀಜೆ ಮಾಡಿಕೊಂಡು ಈಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೂವಿಗೆ ಹೋಗಿ ಹಂಗೆ ಒಂದು ಕೆಫೆಗೆಲ್ಲಾದರೂ ಹೋಗಿ ಬರೋಣ ಅಂತ. ಸೊ ನಾವು ಇದೆಲ್ಲ ಮುಗಿಸ್ಕೊಂಡು ಮನೆ ಬಿಡೋಕ್ಕೆ 6 ಗಂಟೆ ಆಗಿತ್ತು. ಇಟ್ ವಾಸ್ ಅ ರಿಯಲಿ ಗ್ರೇಟ್ ನ್ಯೂ ಇಯರ್ ಸ್ಟಾರ್ಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಕ್ಯಾರೆಟ್ ಹಲ್ವ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ನಾನು ಅಡುಗೆಯಲ್ಲಿ ಸ್ವಲ್ಪ ಪ್ರೋ ಆಗ್ತಿದ್ದೀನಿ ಅಂತ ಹೇಳ್ಬೋದು, ಕಲ್ತ್ಕೊತಾ ಇದ್ದೀನಿ ಆ್ಯಕ್ಚುಲಿ ಬೆಟರಾಗಿ ಅಡುಗೆ ಮಾಡೋದನ್ನು. ಐ ಲವ್ ಮೈ ಓನ್ ಕುಕ್ಕಿಂಗ್ ಅಂತ ಹೇಳ್ಬೋದು. ಮಾಡಿಬಿಟ್ಟು ತಿಂದರೆ ನನಗೇ ಒಂದು ಪ್ರೌಡ್ ಫೀಲ್ ಬರುತ್ತೆ, ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀನಿ ಅಂತ. ಸೊ ಬೆಳಗ್ಗೆನೇ ಬಟ್ಟೆ ಎಲ್ಲ ಲಾಂಡ್ರಿ ಹಾಕಿ ನಮ್ಮ ಅತ್ತೆ ಎಲ್ಲ ಒಣಗಾಕ್ಬಿಟ್ಟು ಹೋಗಿದ್ರು ಈಚೆ ಹೋಗಬೇಕು ಅಂಥೇಳಿ. ಸೊ ನಾನು ಮನೆಯೆಲ್ಲ ನೀಟ್ ಮಾಡಿಕೊಂಡು ಅದು ಆ್ಯಸ್ ಯೂಶ್ವಲ್ ಚೋರ್ಸ್ ಇರುತ್ತಲ್ಲ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡು ನೀಟಾಗಿ ನಮ್ಮ ಮಮ್ಮಿಗೆ, ತಂಗಿಗೆ ಎಲ್ಲರಿಗೂ ಕೂಡ ಕಾಲ್ ಮಾಡಿ ನ್ಯೂ ಇಯರ್ ವಿಶ್ ಮಾಡಿದ್ದೆ. ಮತ್ತು ರೋಡಲ್ಲಿ ನೋಡಿದ್ರೆ ಎಲ್ಲರ ಮನೆ ಮುಂದೆನೂ ಕಲರ್ ನ್ಯೂ ಇಯರ್ ರಂಗೋಲಿ ಹಾಕಿದ್ರು. ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳ್ಬೋದು. ಮನೆಯಲ್ಲೆಲ್ಲ ಪೂಜೆ ಮಾಡಿ ಪ್ರೇ ಮಾಡಿಕೊಂಡು ಒಂಥರ ಗುಡ್ ವೈಬ್ ಇಂದ ಸ್ಟಾರ್ಟ್ ಆಯಿತು. ಎಲ್ರಿಗೂ ವಿಶಿಂಗ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್. ಸೊ ಮಾತಾಡ್ಕೊತ ನಮ್ಮವ್ರು ನನಗೆ ಸಜೆಷನ್ಸ್ ಕೊಡ್ತಾಯಿದ್ರು. ವಿಡಿಯೋ ಮಾಡಬೇಕಾದ್ರೆ ಈ ಥರ ಮಾಡು, ಆ ಥರ ಮಾಡು, ಬ್ಯಾಕ್ಗ್ರೌಂಡ್ ಚೆಕ್ ಮಾಡು, ಬ್ಯಾಕ್ಗ್ರೌಂಡ್ ನಾಯ್ಸ್ ಇರಬಾರ್ದು, ಮತ್ತು ಲೊಕೇಶನ್ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನನಗೆ ಅಡ್ವೈಸ್ ಮಾಡ್ತಾಯಿದ್ರು, ಸಜೆಷನ್ಸ್ ಕೊಡ್ತಾಯಿದ್ರು. ಅದನ್ನ ಕೇಳಿಸ್ಕೊತ ನಾನು ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮತ್ತು ಮೂವಿಗೆ 7 o'clockಗೆ ಬುಕ್ ಮಾಡಿದ್ವಿ. ಸೊ ಹೋಗ್ತಾ ದಾರಿಯಲ್ಲಿ ಗೋಲ್ಗಪ್ಪ ಅದು ಇದು ಬೇಕು ಅಂತ ಕೇಳಿಬಿಟ್ಟು ಅದನ್ನು ತೊಗೊಂಡು ತಿಂದ್ಕೊಂಡು ಮಾತಾಡ್ಕೊತ ಹೋದ್ವಿ. ಸ್ಯಾಟರ್ಡೇ ಸಂಡೇ ಮತ್ತು ಈ ಥರ ಹಾಲಿಡೇಸಲ್ಲಿ ಮಾತ್ರ ನಮಗೆ ಟೈಮ್ ಸಿಗುತ್ತೆ ಸ್ಪೆಂಡ್ ಮಾಡೋದಕ್ಕೆ. ಸೊ ಮೇಕ್ ಫುಲ್ ಯೂಸ್ ಆಫ್ ಇಟ್. ಅವ್ರ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಮಲಗಿರೋರನ್ನ ಎಬ್ಬರಿಸಿ ಮಾತಾಡ್ತಾ ಇರ್ತೀನಿ ನಾನು, ಮಲ್ಕೊಳ್ಳುವಂತೆ ಬಿಡು ಅಂತ ಹೇಳಿ. ಬಿಕಾಸ್ ಅವ್ರು ನೈಟ್ ಶಿಫ್ಟ್ ಮಾಡೋದ್ರಿಂದ ಯೂಶ್ವಲಿ ಯಾವಾಗಲೂ ಸ್ಲೀಪಿ ಮೋಡಲ್ಲೇ ಇರ್ತಾರೆ. ಅದೊಂದು ನನಗೆ ಇಷ್ಟ ಆಗೋದಿಲ್ಲ, ಬಿಕಾಸ್ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಲ್ಲ, ನನಗೆ ನೈಟ್ ಶಿಫ್ಟ್ಸ್ ಇಲ್ಲ ಅನ್ನೋದ್ರಿಂದ. ಸೊ ಅವ್ರಿಗೆ ಇರಿಟೇಟ್ ಮಾಡ್ತಿರ್ತೀನಿ. ಸೊ ಗೋಲ್ಗಪ್ಪ ಎಲ್ಲ ತಿನ್ಕೊಂಡು ಮೂವಿಗೆ ಹೋಗಿದ್ವಿ. ನನಗಂತೂ ಈ ಮೂವಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು. ಒಂದು ಒಳ್ಳೆ ಸ್ಟೋರಿ ಇತ್ತು, ಮತ್ತು ಸಿನಿಮಾಟೋಗ್ರಫಿ ಮತ್ತು BGM ಮಾತ್ರ ಕ್ರೇಜಿ ಇತ್ತು ಅಂತ ಹೇಳ್ಬೋದು. ಮತ್ತು ಈ ಹೀರೋಯಿನ್ನ ನಾವು ನಮ್ಮ ಇದು ಸ್ಕೂಲ್ ಟೈಮಲ್ಲಿ ಒಂದು ಚಿಕ್ಕ ಹುಡುಗಿಯಾಗಿ ನೋಡಿದ್ದು. ಈ ಮೂವಿಲಿ ಈ ಥರ ಹೀರೋಯಿನಾಗಿ ನೋಡೋಕ್ಕೆ ಒಂಥರ ಸಕ್ಕತ್ತಾಗಿತ್ತು ನೋಡೋದಕ್ಕೆ. ಶಿ ಇಸ್ ಎ ಗ್ರೇಟ್ ಆ್ಯಕ್ಟರ್ ದೋ. ಐ ಫೀಲ್ ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಆಫ್ಟರ್ ಮ್ಯಾರೇಜ್ ಲೈಫಲ್ಲಿ. ಮುಂಚೆ ಅಂತಂದರೆ ನ್ಯೂ ಇಯರ್ ಬಂದರೆ ಸಾಕು, ಫ್ರೆಂಡ್ಸ್ ಜೊತೆ ಈಚೆ ಹೋಗ್ತಾಯಿದ್ವಿ, ಫುಲ್ ಡೇನು ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡ್ತಾಯಿದ್ದು, ಆ ಥರ ಇರ್ತಿತ್ತು. ಇವಾಗಂತೂ ಫ್ಯಾಮಿಲಿ ಮನೇಲಿ ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡು ಅವ್ರ ಜೊತೆ ಬರೀ ಆಚೆ ಹೋಗಬೇಕು, ಈ ಥರ ಆಗಿರೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂಥರ ಗುಡ್ ವೈಬೇ. ಸರ್ಕಲ್ ತುಂಬಾ ಚಿಕ್ಕದಾಗಿಬಿಟ್ಟಿದೆ, ಹೇಳೋಕ್ಕೆ ಆಗೋಲ್ಲ. ನನಗೆ ಕಾಲ್ ಬಂದ್ರೇ ನನಗೆ ಒಂದು ನಮ್ಮ ಹಸ್ಬೆಂಡ್ ಆಗಿರ್ತಾರೆ, ಇಲ್ಲ ನಮ್ಮ ಅಮ್ಮ ಆಗಿರ್ತಾರೆ, ಇಲ್ಲ ಏನಾದರೂ ಆರ್ಡರ್ ಮಾಡಿದರೆ ಡೆಲಿವರಿಗೆ ಆಗಿರ್ತಾರೆ ಅಂತ ಫಿಕ್ಸ್ ಆಗಿಬಿಡ್ತೀನಿ ನಾನು. ಬೇರೆ ಯಾರ ಹತ್ರದಿಂದ ಕಾಲ್ ಕೂಡ ಬರೋಲ್ಲ. ನಮ್ಮ ಸರ್ಕಲ್ ಚಿಕ್ಕದಾಗ್ದಾಗ್ತಾ ಪೀಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನ್ಯೂ ಇಯರ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಿದ್ರೆ ನನಗೆ ಫಿಶ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸೊ ಫಿಶ್ ಮಾಡೋಣ ಅಂತ ಹೇಳಿ ನಾನು ಅವರು ಹೋಗಿ ಫಿಶ್ ತೊಗೊಂಬರೋಣ ಅಂತ ಹೋಗಿದ್ವಿ ಮಾರ್ಟಿಗೆ. ನಾವು ಯೂಶ್ವಲಿ ತಿನ್ನೋದು ಕಾಟ್ಲಾ ಫಿಶ್ಶೇ, ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತಿದ್ದು. ಸೊ 3 ಫಿಶಸ್ ತೊಗೊಂಡೆ ಕಾಟ್ಲಾದು. ತೊಗೊಂಡಾದ್ಮೇಲೆ ಪೇಮೆಂಟ್ ಮುಗಿಸಿ ಹೋದರೆ ಮನೇಲಿ ಗ್ಯಾಸ್ ಸ್ಟವ್ ಏನೋ ಆಗಿಬಿಟ್ಟಿತ್ತು. 3 ಬರ್ನರು ಕೂಡ ನಾನು ಅದರಲ್ಲೇನೋ ಏನೋ ಹುಗ್ಸಿಟ್ಟಿದ್ದೆ ಅನಿಸುತ್ತೆ, ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ. ಸೊ ಗ್ಯಾಸ್ ಸ್ಟವ್ ರಿಪ್ಲೇಸ್ ಮಾಡಬೇಕು, ಬಟ್ ಸದ್ಯಕ್ಕೆ ಅದನ್ನ ರಿಪೇರ್ ಮಾಡ್ಸೋಣ ಅಂತ ಹೇಳಿ ತೊಗೊಂಡೋಗಿ ಚೆಕ್ ಮಾಡಿಸಿ ಬರ್ನರೆಲ್ಲ ಚೇಂಜ್ ಮಾಡಿ ಟೈಮ್ ಅಂತ ನೋಡಿ ಫಸ್ಟ್ ಏನಾಯಿತು ಗೊತ್ತಾ, ಈ ಗ್ಯಾಸ್ ಸ್ಟವ್ ಈ ಥರ ಆಗಿದೆ ಅಂತ ಹೇಳಿ ನಮ್ಮವ್ರು ಏನು ಮಾಡಿದ್ರು, ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತೀನಿ ಗ್ಯಾಸ್ ಸ್ಟವ್ ಬಂದುಬಿಟ್ಟು ಚೆಕ್ ಮಾಡೋರನ್ನ ಅಂತ ಹೇಳಿ ಸರ್ವಿಸ್ ಬುಕ್ ಮಾಡಿದರು. ಅವ್ರು ಬಂದು ನೋಡಿಬಿಟ್ಟು ಇದಾಗಲ್ಲ, ಬರ್ನರೆಲ್ಲ ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಸುಮ್ಮನೆ ಬಂದು ಹೋಗಿದ್ದಕ್ಕೇ 200 ಪೇ ಮಾಡಿ ಅಂತ ಹೇಳಿದ್ರು, ಲೈಕ್ ವಿಸಿಟಿಂಗ್ ಚಾರ್ಜು. ಇವ್ರೇನು ಮಾಡಿದ್ರು, ಸರಿ ಫೋನ್ಪೇ ನಂಬರ್ ಕೊಡಿ ಅಂತ ತೊಗೊಂಡು ಫೋನ್ಪೇ ಮಾಡೋಕ್ಕೆ ಹೋದರೆ ಅವ್ರು ಯಾವುದೋ ರಾಂಗ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೂ 200 ಪೇ ಮಾಡಿ, ಮತ್ತೆ ಸುಮ್ಮನೆ 200 ಪೇ ಮಾಡಿ, ಬೆಳಗ್ಗೆನೇ 400 ಲಾಸ್ ಆಗಿತ್ತು. ಸರಿ ಅಂತ ಹೇಳಿ ನಾವೇ ಹೋಗಿ ಚೆಕ್ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಎತ್ಕೊಂಡು ಹೋಗಿದ್ವಿ. ಹೋಗ್ತಾ ದಾರಿಲಿ ನೋಡಿದ್ರೆ ನನ್ನ ಫೋನ್ ಕೆಳಗೆ ಬಿದ್ದು ಗ್ಲಾಸ್ ಎಲ್ಲ ಒಡೆದೋಗಿತ್ತು ಕೂಡ.
ಸೊ ಅದೆಲ್ಲ ಚೇಂಜ್ ಮಾಡಿಸ್ಕೊಂಡು ಫೈನಲಿ ಬರ್ನರೆಲ್ಲ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಹಂಗೆ ಆನಿಯನ್ಸ್ ಅದೆಲ್ಲ ತೊಗೊಬರೋಕೆ ಹೇಳಿದರು, ತೊಗೊಂಡು ಬಂದ್ವಿ. ಅಷ್ಟೊತ್ತಿಗೆ ಬರ್ತಾ ಲೇಟಾಗಿ ಹೋಗಿತ್ತು ಅಂತ ಹೇಳಿ ಈಚೆನೇ ಒಂದೆರಡು ಇಡ್ಲಿ ತಿನ್ಕೊಂಡು ನಮ್ಮ ಅತ್ತೆಗೂ ತೊಗೊಂಬಂದಿದ್ವಿ. ಅಡುಗೆ ಮಾಡೋಕೆ ಹೆಂಗಿದ್ರು ಲೇಟ್ ಆಗುತ್ತೆ ಅಂಥೇಳಿ. ಸೊ ಫಿಶ್ ತಂದಿರೋದ್ರಿಂದ ನಮ್ಮ ಮಾವಂಗೆ ಫಿಶ್ ಅಲರ್ಜಿ ಇದೆಯಂತೆ. ಸೊ ಅವ್ರು ಮಟನ್ ತಂದುಬಿಟ್ಟು ಕೊಟ್ಟಿದ್ರು, ಮಟನ್ ಮಾಡಿಕೊಟ್ಬಿಡು ಅಂತ ಹೇಳಿ ನಮ್ಮ ಅತ್ತೆಗೆ. ಸೊ ನಾವು ಫಿಶ್ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಈಚೆ ಹೋಗೋಣ ಅಂಥೇಳಿ, ಸ್ವಲ್ಪ ಶಾಪಿಂಗ್ ಇತ್ತು ನಮಗೆ. ನಾನು ನಮ್ಮ ಅತ್ತೆ ಇಬ್ಬರು ಹೋಗೋಣ ಅಂಥೇಳಿ ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಹೊರಟಿದ್ವಿ. ಮತ್ತು ತುಂಬಾ ಚೆನ್ನಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನಾನು ಈ ಫಿಶ್ ಕರಿ ಮತ್ತು ಫಿಶ್ ಫ್ರೈ ರೆಸಿಪಿ ಎಲ್ಲ. ಮಮ್ಮಿ ಹಳೆ ಟೈಮಲ್ಲಿ ಲೈಕ್ ನಮ್ಮ ಮನೇಲಿ ಯೂಶ್ವಲಿ ಮಾಡೋರು, ಇವ್ರ ಮನೇಲಿ ಫಿಶ್ ಮಾಡಲ್ವಂತೆ ಜಾಸ್ತಿ, ಬಿಕಾಸ್ ಅವ್ರಿಗೆ ಅಲರ್ಜಿ ಇರೋದ್ರಿಂದ. ನಾನು ಮಮ್ಮಿ ಹತ್ರ ರೆಸಿಪಿ ಕೇಳಿಕೊಂಡು ನಾನು ಹಳೆ ಯೂಟ್ಯೂಬ್ ವೀಡಿಯೋಸ್ ಕೂಡ ಹಾಕಿದ್ದೆ, ಫಿಶ್ ಕರಿದು ರೆಸಿಪಿ ಮಮ್ಮಿ ಮಾಡಿರೋದು. ಅದನ್ನು ನೋಡ್ಕೊಂಡು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಫಿಶ್ ಕರಿ ರೆಸಿಪಿ. ಮತ್ತು ನಾನು ಹೊಸದಾಗಿ ಇವ್ರ ಮನೆಗೆ ಬಂದಿರೋದ್ರಿಂದ ನಮ್ಮ ಅತ್ತೆ ಹೇಳಿದ್ರು, ನಿಂಗೆ ಏನೇನು ಬೇಕು ನೀನು ನೋಡ್ಬಿಟ್ಟು ತೊಗೊಳಮ್ಮ ಅಂತ ಹೇಳ್ಬಿಟ್ಟು ನನಗೆ ಕರ್ಕೊಂಡು ಹೋಗಿದ್ರು. ಸೊ ನನಗೆ ಏನೇನು ಥಿಂಗ್ಸ್ ಬೇಕಾಗುತ್ತೋ, ನಾನು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿರೋದ್ರಿಂದ ನಂಗೆ ಕೆಲವು ಐಟಮ್ಸ್ ಬೇಕಾಗುತ್ತೆ ನನ್ನ ಕುಕಿಂಗ್ ಸ್ಟೈಲ್ ಪ್ರಕಾರ ನೋಡಿದ್ರೆ. ಸೊ ಅದೆಲ್ಲ ಕೂಡ ನಾನು ನಮ್ಮ ಅತ್ತೆ ಹೋಗಿ ತೊಗೊಂಬಂದಿದ್ವಿ. ಮನೆಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಸೇರಿ ಶಾಪ್ ಮಾಡಿಕೊಂಡು ಹಾಗೆ ಆಟೋ ಮಾಡಿಕೊಂಡು ನಾವು ಮನೆಗೆ ಬಂದಿದ್ವಿ. ತೊಗೊಂಡು ಬಂದು ಮತ್ತೆ ಕುಕಿಂಗ್ ಸ್ಟಾರ್ಟ್ ಮಾಡಿ ನಮ್ಮ ಅತ್ತೆ ಮಟನ್ ಸಾರು ಮಾಡಿದ್ರು. ನಾನು ಫಿಶ್ ಕರಿ ಎಲ್ಲ ಮುಗಿಸಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಮ್ಮ ಡಿನ್ನರ್ ಮುಗಿಸ್ಕೊಂಡು ಮಾತಾಡಿಕೊಂಡು ಮಲಗಿದ್ವಿ. ಮತ್ತೇನು ಗೊತ್ತಾ, ಈ 7:30 ಅಂತಾರಲ್ಲ, ಇವಾಗ ನನಗೆ 7:30 ನಡೀತಾ ಇದೆಯಂತೆ. ಅನ್ಫಾರ್ಚುನೇಟ್ಲಿ ನಮ್ಮ ಕಿಶೋರ್ ಅವ್ರಿಗೂ ಕೂಡ ಸೇಮ್ ಮೀನರಾಶಿ ಆಗಿರೋದ್ರಿಂದ ಅವ್ರಿಗೂ ಕೂಡ 7:30 ನಡೀತಾ ಇದೆ. 7:30 ಟೈಮ್ ತುಂಬ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ, ಶನಿ ಇದು ನಡೀತಾ ಇದ್ದರೆ. ನನಗಿದೆಲ್ಲ ನಾನು ಬಿಲೀವೇ ಮಾಡ್ತಿರ್ಲಿಲ್ಲ. ನಾನು ಲೀಸ್ಟ್ ಬಿಲೀವರ್ ಇದಕ್ಕೆಲ್ಲ ಟೈಮಿಂಗ್ ಇರುತ್ತೆ, ರಾಶಿ ನಕ್ಷತ್ರ ಅನ್ನೋದ್ರಲ್ಲ. ಬಟ್ ಇವಾಗ ನಾನು ಅದರಿಂದ ಆ್ಯಕ್ಚುಲಿ ಅನುಭವಿಸ್ತಾರೋದ್ರಿಂದ ನನಗೆ ಗೊತ್ತಾಗ್ತಿದೆ ಅದು ಟ್ರೂ ಅಂತ ಹೇಳಿ. ಹಿ ಎಕ್ಸಿಸ್ಟ್. ಈ ಟೈಮಲ್ಲಿ ಏನು ಮಾಡಿದ್ರೂ ಕೂಡ ನಾವು ಅಂದ್ಕೊಂಡಿದ್ದೆಲ್ಲ ಕಾರ್ಯಗಳು ತಪ್ಪಾಗುತ್ತೆ ಅಂತ ಹೇಳ್ಬೋದು. ನನಗೂ ಫೀಲ್ ಆಗ್ತಿದೆ ಆ್ಯಕ್ಚುಲಿ ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಫೇಸ್ ಅಂತ ಹೇಳಿ. ಸೊ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ನಮ್ಮ ಸುತ್ತ ಇರೋರು ಅವ್ರಿಗೋಸ್ಕರ ನಾವು ವಿ ಹ್ಯಾವ್ ಟು ಗೋ ಥ್ರೂ ಇಟ್, ವಿ ಹ್ಯಾವ್ ಟು ಗೆಟ್ ಥ್ರೂ ಇಟ್ ಆ್ಯಂಡ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಸೊ ನಾನು ಕೂಡ ತುಂಬಾ ಟ್ರೈ ಮಾಡ್ತಿದ್ದೀನಿ. ಐ ವಾಸ್ ನೆವರ್ ಅ ಬಿಲೀವರ್, ಬಟ್ ನನಗೆ ಇವಾಗ ಬಿಲೀವ್ ಮಾಡೋಕ್ಕಾಗ್ತಿದೆ. ಈ ನಡುವೆ ತುಂಬ ವಿಷಯಗಳು ಕೂಡ ನಾನು ಕಲ್ತ್ಕೊತಾ ಇದ್ದೀನಿ, ಚೇಂಜ್ ಆಗ್ತಿದ್ದೀನಿ ಅಂತ ಹೇಳ್ಬೋದು. ಎವ್ರಿ ಡೇ ಇಸ್ ಎ ಫೇಸ್ ಆಫ್ ಲರ್ನಿಂಗ್ ಅಲ್ವಾ. ದಿನಾಗಲೂ ಎವ್ರಿ ಡೇ ನಾವು ಕಲ್ತ್ಕೊತಾನೆ ಇರ್ತೀವಿ, ನಮ್ಮ ಲಾಸ್ಟ್ ಡೇ ಇರೋ ಗಂಟ ಅಂತ ಹೇಳ್ಬೋದು. ಅಷ್ಟು ಇದೆ ಕಲಿಯೋವಂಥ ಲೆಸನ್ಸು. ನಾನಂತೂ ದಿನಾಗಲೂ ಕಲಿತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಇವತ್ತಿನ ವೀಡಿಯೋ. ನಿಮ್ಮೆಲ್ಲರೂ ಕೂಡ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಫಿಶ್ ಕರಿ ಎಲ್ಲ ರೆಡಿಯಾಗಿತ್ತು, ತಿಂದುಬಿಟ್ಟು ನಮ್ಮ ಡೇನ ಈ ಥರ ಮುಗಿಸಿದ್ವಿ. ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಇದೆಯಾ, ಏನಾದರೂ ಥಾಟ್ಸ್ ಇದೆಯಾ, ಇದಕ್ಕೇನಾದರೂ ಒಂದು ಸೊಲ್ಯೂಷನ್ಸ್ ಇದೆಯಾ ಅಂತ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಡ್ರಾಪ್ ಮಾಡಿ, ಇಲ್ಲ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ತಿಳ್ಕೊತೀನಿ ಅಂತ ಹೇಳ್ತಾ, ನಮ್ಮ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಡಿನ್ನರ್ ಹೆವಿಯಾಗಿ ಮುಗಿಸ್ಕೊಂಡು ಇಬ್ಬರು ಕೂಡ ವಾಕಿಂಗ್ ಮಾಡ್ಕೊಂಡ್ಬಂದು ಒಂದು ಐಸ್ ಕ್ರೀಮ್ ತಿಂದು ಮಾತಾಡ್ಕೊತ, ಆ್ಯಕ್ಚುಲಿ ನಾನು ಕಿಶೋರ್ ಅವ್ರ ಜೊತೆಗಿದ್ರೆ ಇದಾಗೋದು, ಮಾತಾಡ್ಕೊಳ್ತಾ ಇರ್ತೀವಿ. ರಾತ್ರಿ 1 ಗಂಟೆ 2 ಗಂಟೆ ಆದರೂ ಕೂಡ ನಿದ್ದೆ ಮಾಡಿರಲ್ಲ, ಅಷ್ಟಿರುತ್ತೆ ಮಾತಾಡೋದು. ಬಿಕಾಸ್ ವೀಕೆಂಡ್ಸಲ್ಲಿ ಮಾತ್ರ ನಮ್ಗೆ ಸಿಗೋದಲ್ವಾ, ಇಲ್ಲ ಹಾಲಿಡೇಸಲ್ಲಿ. ಬಟ್ ವೀಕ್ ಡೇಸಲ್ಲಂತೂ ಅವರೆಲ್ಲೋ ನಾನೆಲ್ಲೋ ಜಸ್ಟ್ ಡಿನ್ನರ್ ಟೈಮಲ್ಲಿ ಕಾಲ್ ಮಾಡಿ ವಿಚಾರಿಸ್ಕೊತಾರೆ. ಸೊ ಈ ಥರ ಇತ್ತು ನಮ್ಮ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.